ನಿಧಿಯೂ ಬೇಡ, ಆ ಜಾಗವೂ ಬೇಡ. ಭಯದಲ್ಲಿ ವಿಲವಿಲ ಒದ್ದಾಡುತ್ತಿದೆ ಆ ಕುಟುಂಬ. ನಿಧಿ ತೆಗೆದುಕೊಂಡವರು ಯಾರು ಆ ಊರಿನಲ್ಲಿ ನೆಮ್ಮದಿಯಾಗಿ ಇಲ್ವಾ? ಮುತ್ತು, ಹವಳ, ನೀಲಮಣಿ, ಸ್ಫಟಿಕ. ಲಕ್ಕುಂಡಿಯಲ್ಲಿ ಮತ್ತೊಂದು ನಿಧಿ ಪತ್ತೆಯಾಯ್ತಾ? ಇದೇ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಚೈತ್ರಾ ಹರೀಶ್. ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಚಿನ್ನ ಸಿಕ್ಕಿದ ನಂತರ ಆ ಕುಟುಂಬ ನೆಮ್ಮದಿಯನ್ನ ಕಳೆದುಕೊಳ್ತಾ. ಚಿನ್ನ ಬೇಡ ಅಂತ ಸರ್ಕಾರಕ್ಕೆ ಕೊಟ್ಟಿದ್ದ ರೀತಿ ಕುಟುಂಬ ಈಗ ಚಿನ್ನ ಸಿಕ್ಕಿದಂತಹ ಜಾಗವನ್ನೂ ಬೇಡ ಅಂತಿರೋದ್ಯಾಕೆ? ಆ ಜಾಗದಲ್ಲಿ ಇರೋದಕ್ಕೆ ಭಯ ಅಂತಿದೆ ಕುಟುಂಬ. ಲಕ್ಷ್ಮೀ ದೇವಸ್ಥಾನ ಇರೋ ಜಾಗವನ್ನೇ ಬೇಡ ಅಂದಿದ್ಯಾಕೆ ಕಸ್ತೂರವ್ವ? ಚಿನ್ನ ಸಿಕ್ಕಿದ ಜಾಗದಲ್ಲಿದ್ರೆ ತೊಂದರೆಯಾಗುತ್ತಾ? ಹೇಳುದು ಕೊಡ ಅಂದ ಅವ್ರಿಗೆ ಅಲ್ಲಿ ಒಲ್ಲೆ ಭಯ ಅಂತ ನಮ್ಮದು ನಿಗಿ ಎಲ್ಲ ಒಲ್ಲೆ ನಾನು ನಿಧಿ ದೇವ್ರ ಬೇಡ ಅಂದ್ ನಾವು ಒಲ್ಲೆ ಕುಂಡಿ ಕರೆಯವು ಎಲ್ಲ ಸಿಕ್ಕೈತಿ. ಕೊಡೋರು ಕೊಟ್ಬಿಟ್ರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ನಮ್ಗೆ ಅದು ನಮ್ಮ ಕಂಡು ಬಂದೈತಿ. ಆಗ್ಯಾವು, ಎಲ್ಲ ಆಗಿಬಿಟ್ಟವು. ಏನೇನು ಇಲ್ಲ ಅವ್ರ ಮನೆ ಅಂತಂದ. ಆದ್ರೆ ಇಂಥರ ಮನೆ ಅಂತ ನಾವು ಹೇಳೋದಿಲ್ಲ. ಯಾಕಂದು ಒಂದು ಬಿಲ್ ಸಿಕ್ಕರೂ ಕೊಡೋರು ಕೊಟ್ಟಾರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ಸಮಸ್ಯೆ ಆಗ್ಯಾವು. ಪುಷಕದ ಐತಿ, ಅದು ಐತಿ ಅಂತ ನಾವು ಈ ಲಕ್ಕುಂಡಿ ಜಗತ್ತೆ ನಾಡಿಗೆ ಗೊತ್ತೈತಿ. ಆದ್ರೆ ನಾವು ಅಲ್ಲಿವಿ ನಾವು ನಿಧಿ ದಕ್ಕಾಗಿಲ್ಲ, ನಮ್ಗೆ ಚಲೋ ಆಗೋದಿಲ್ಲ. ಚಿನ್ನ ಸಿಕ್ಕಿದ್ರೆ ಬೇಡ ಅನ್ನೋರು ಯಾರಾದ್ರೂ ಇದ್ದಾರ? ಚಿನ್ನ ಸಿಗಲಿ ಅಂತ ಬೇಡಿಕೊಳ್ಳೋರೇ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಸಿಕ್ಕಿದ ಚಿನ್ನವನ್ನೇ ಬೇಡ ಅಂತ ವಾಪಸ್ ಕೊಟ್ಟು ಈಗ ಚಿನ್ನ ಸಿಕ್ಕಿದ ಜಾಗವನ್ನೂ ಬೇಡ ಅಂತಿದೆ ಲಕ್ಕುಂಡಿ ಗ್ರಾಮದ ಒಂದು ಕುಟುಂಬ. ಚಿನ್ನ ಸಿಕ್ಕಿದ ನಂತರ ಆ ಜಾಗದಲ್ಲಿ ಇರುವುದಕ್ಕೆ ಭಯ ಆಗ್ತಿದೆ. ದಯವಿಟ್ಟು ನಮಗೆ ಬೇರೆ ಮನೆ ಕಟ್ಟಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಧಿಯೂ ಬೇಡ, ಜಾಗವೂ ಬೇಡ. ಭಯದಲ್ಲಿ ಆ ಕುಟುಂಬ ವಿಲವಿಲ. ನಿಧಿ ತೆಗೆದುಕೊಂಡವರು ಯಾರೂ ಆ ಊರಿನಲ್ಲಿ ನೆಮ್ಮದಿಯಾಗಿಲ್ವಾ? ಮುತ್ತು, ಹವಳ, ನೀಲಮಣಿ, ಸ್ಫಟಿಕ. ಅಲ್ಲಿ ಮತ್ತೊಂದು ನಿಧಿ ಪತ್ತೆಯಾಯ್ತಾ? ಈಗ ಎಲ್ಲೆಲ್ಲೂ ಲಕ್ಕುಂಡಿ ಚಿನ್ನದ್ದೇ ಸದ್ದು. ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದೆ ಅಂತ ಗೊತ್ತಾಗಿದ್ದೇ ತಡ ಜನರು ತಂಡೋಪತಂಡವಾಗಿ ಹೋಗ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆಯೇ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದ್ದು, ನಿಧಿ ಬೇಡ ಅಂತ ಸರ್ಕಾರಕ್ಕೆ ಕೊಟ್ಟಿದ್ದ ರೀತಿ ಕುಟುಂಬ ಈಗ ಜಾಗವೂ ನಮಗೆ ಬೇಡ ಅಂತ ಹೇಳ್ತಾ ಇದೆ. ಕೆಲವೊಂದು ನಿಧಿಗಳಿಗೆ ಸರ್ಪಗಳು ಕಾವಲು ಕಾಯುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ನಿಧಿಗಳು ಯಾರಿಗೂ ಸಿಗದಿರಲಿ ಅಂತ ಅದನ್ನ ಬಚ್ಚಿಟ್ಟಾಗಲೇ ಕೆಲವು ತಂತ್ರಗಳನ್ನ ಮಾಡಿರ್ತಾರೆ, ಅಡೆತಡೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಇದೆಲ್ಲ ಓಕೆ. ಆದ್ರೆ ಇನ್ನೂ ಕೆಲವು ನಿಧಿಗಳನ್ನ ಪ್ರೇತಾತ್ಮಗಳೇ ಕಾಯ್ತಾ ಇರುತ್ತೆ ಅನ್ನೋ ನಂಬಿಕೆಯೂ ಇದೆ. ಚಿನ್ನದ ಮೇಲೆ, ತಮ್ಮ ಸಂಪತ್ತಿನ ಮೇಲೆ ಅಪಾರ ಆಸೆ ಇಟ್ಟುಕೊಂಡಿರೋರು ಸತ್ತ ನಂತರವೂ ನಿಧಿಗೆ ಕಾವಲು ಕಾಯ್ತಾ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಇತ್ತೀಚೆಗಷ್ಟೇ ಪ್ರಭಾಸ್ ಅಭಿನಯದ ರಾಜಾ ಸಾಬ್ ಅನ್ನೋ ಸಿನಿಮಾ ಬಿಡುಗಡೆಯಾಗಿದ್ದು, ಅದರಲ್ಲಿ ಸಂಜಯ್ ದತ್ತ ಸತ್ತ ನಂತರವೂ ಸಂಪತ್ತನ್ನ ಕಾಯುವ ಪಾತ್ರದಲ್ಲಿ ನಟಿಸಿದ್ದಾರೆ. ಇದಷ್ಟೇ ಅಲ್ಲದೆ ಧನಪಿಶಾಚಿಗಳು ಸಂಪತ್ತನ್ನ ಕಾಯ್ತಾ ಇರುತ್ತವೆ ಅಂತಲೂ ಪುರಾಣದ ಕಥೆಗಳು ಇವೆ. ಇವೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಲಕ್ಕುಂಡಿಯಲ್ಲಿ ಒಂದು ಕುಟುಂಬಕ್ಕೆ ಚಿನ್ನ ಸಿಕ್ಕಿದ ನಂತರ ಈಗ ಆ ಕುಟುಂಬಕ್ಕೆ ಭಯ ಶುರುವಾಗಿದೆಯಂತೆ. ಚಿನ್ನ ಸಿಕ್ಕಿದ ಜಾಗದಲ್ಲಿ ಓಡಾಡೋದಕ್ಕೂ ಭಯವಾಗ್ತಾ ಇದೆ ಅಂತ ಆ ಕುಟುಂಬ ಹೇಳ್ಕೊಂಡಿದೆ. ಲಕ್ಕುಂಡಿಯಲ್ಲಿ ಮನೆ ಕಟ್ಟೋದಕ್ಕಂತ ಭೂಮಿ ಅಗೆಯುವಾಗ 8ನೇ ತರಗತಿ ವಿದ್ಯಾರ್ಥಿಗೆ ಒಂದು ಮಡಿಕೆ ನಿಧಿ ಸಿಕ್ಕಿತ್ತು. ಅದನ್ನ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳಿದ್ದ ಆ ಹುಡುಗ ನಂತರ ಅದನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದ. ತಮ್ಮದೇ ಜಾಗದಲ್ಲಿ ಸಿಕ್ಕಿದ ಚಿನ್ನವನ್ನ ಅವರು ವಾಪಸ್ ಕೊಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ತರಿಸಿತ್ತು. ಈ ಕಾಲದಲ್ಲಿ 1 ಗ್ರಾಂ ಚಿನ್ನ ಸಿಕ್ಕಿದ್ರೂ ಸಹ ಯಾರೂ ಬಿಡೋದಿಲ್ಲ.
ಚಿನ್ನದ ರೇಟ್ ಹೆಚ್ಚಾಗ್ತಾ ಇದ್ದಂತೆ ಚಿನ್ನವನ್ನ ಕಳ್ಳತನ ಮಾಡುವುದಕ್ಕೂ ಜನ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅಂಥದ್ರಲ್ಲಿ ತಮ್ಮ ಜಾಗದಲ್ಲಿ ಸಿಕ್ಕಿರೋ 470 ಗ್ರಾಂನಷ್ಟು ಪುರಾತನ ಕಾಲದ ಚಿನ್ನವನ್ನ ಅವರು ವಾಪಸ್ ಕೊಟ್ಟಿದ್ರು. ಚಿನ್ನದ ಸರವೋ ಇಲ್ಲ ಉಂಗುರವೋ ಸಿಕ್ಕಿದ್ರೆ ಅದು ಯಾರದ್ದೋ ಸ್ವತ್ತು ಅಂತ ವಾಪಸ್ ಕೊಡೋದು ಓಕೆ. ಆದರೆ ಇದು 100 ವರ್ಷಗಳಷ್ಟು ಹಳೆಯ ಚಿನ್ನ, ಅದಕ್ಕೆ ಮಾಲೀಕರೇ ಇಲ್ಲ, ಅದರಲ್ಲೂ ಅದು ಅವರದ್ದೇ ಜಾಗ. ಹಾಗಾಗಿ ಚಿನ್ನವನ್ನ ಅವರ ಪೂರ್ವಜರೇ ಅಲ್ಲಿ ಇಟ್ಟಿರಬಹುದು. ಹಾಗಾಗಿ ಆ ಚಿನ್ನ ನಮಗೇ ಸೇರಿದ್ದು ಅಂತ ಆ ಕುಟುಂಬ ಹೇಳಬಹುದಿತ್ತು. ಆದರೆ ಆ ರೀತಿ ಮಾಡದೆ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕುಟುಂಬ ನಮಗೆ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಿ ಅಂತ ಮಾತ್ರ ಕೇಳಿತ್ತು. ನಮಗೆ ಚಿನ್ನ ಬೇಡ, ಒಂದು ಮನೆ ಕಟ್ಟಿಕೊಡಿ ಎಂದಿತ್ತು. ಕೊಡ್ರಿ ಅಂತ ಹೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತ ಹೇಳಿವಿ. ಆ ಹುಡುಗ ಕೊಡ್ರಿ ಅಂತ ಹೇಳಿವಿ. ನಮಗೆ 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡ್ರಿ. 3 ದಿನ ಆದರೂ ಅಲ್ಲೇ ಅಂದಿವಿ. ಅಂದ್ರೆ ನಿನ್ನೆ ನಾವು ಒಂದು ಬಂದು ಅಂದಲ್ಲ, ಅದ ಒಂದು ಮಾತು ಅಂದದ್ದು ಅಷ್ಟ ಕರೆಯೋ ನಾವು ಅಲ್ಲೇ ಅಂದೀವಿ ರೀ. ಇವತ್ತು ನಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷನಾಗ ಬಂದು ಅವು ಬದಲಾವಣೆ ಮಾಡಿ. ಚಿನ್ನ ಸಿಕ್ಕಿದ್ದರಿಂದ ಸರ್ಕಾರವೇ ಆ ಜಾಗವನ್ನ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಆತಂಕದಲ್ಲಿದ್ದ ಆ ಕುಟುಂಬ ಆ ಜಾಗದಲ್ಲಿ ನಮಗೊಂದು ಮನೆ ಕಟ್ಟಿಕೊಡಿ, ಮಗನ ವಿದ್ಯಾಭ್ಯಾಸಕ್ಕೆ ನೆರವು ಕೊಡಲಿ, ಅಷ್ಟೇ ಸಾಕು ಅಂತ ಕೇಳ್ಕೊಂಡಿತ್ತು. ಅವರ ಒಳ್ಳೆಯತನವನ್ನ ನೋಡಿ ಆ ಕುಟುಂಬವನ್ನ, ಆ ಹುಡುಗನನ್ನ ಎಲ್ಲರೂ ಪ್ರಶಂಸಿಸಿದ್ರು. ಜಿಲ್ಲಾಡಳಿತ ಬಂದು ಹುಡುಗನಿಗೆ ಸನ್ಮಾನ ಮಾಡಿತ್ತು. ಶಾಸಕರು, ಸಚಿವರೆಲ್ಲ ಬಂದು ಆ ಹುಡುಗನ ಒಳ್ಳೆಯತನವನ್ನ ಕೊಂಡಾಡಿದ್ದಾರೆ. ಆದ್ರೆ ಈಗ ಆ ಕುಟುಂಬ ನಿಧಿ ನೋಡಿ ಭಯಪಟ್ಟು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಧಿ ಸಿಕ್ಕಿದ ನಂತರ ಆ ಕುಟುಂಬಕ್ಕೆ ನೆಮ್ಮದಿ ಇಲ್ಲದಂತೆ ಆಗಿದೆಯಂತೆ. ನಿಧಿ ಸಿಕ್ಕಿದ ನಂತರ ಆ ಜಾಗದಲ್ಲಿ ಓಡಾಡುವುದಕ್ಕೆ ಆ ಕುಟುಂಬ ಭಯ ಪಡ್ತಾ ಇದೆಯಂತೆ. ನಿಧಿ ಸಿಕ್ಕಿದ ಜಾಗದಲ್ಲಿ ದೆವ್ವಗಳು ಅಥವಾ ದೇವತೆಗಳಿರ್ತಾವೆ, ಆ ಜಾಗವೇ ಬೇಡ ಅಂತ ಆ ಕುಟುಂಬ ಹೇಳ್ತಾ ಇದೆ. ನಿಧಿ ಸಿಕ್ಕಿದ ಜಾಗದಲ್ಲಿ ವಾಸವಾಗಿದ್ರೆ ಒಳ್ಳೆಯದಾಗಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು ಅಂತ ತೀರ್ಮಾನಿಸಿರೋ ರಿತ್ತಿ ಕುಟುಂಬ ನಮಗೆ ಆ ಚಿನ್ನವೂ ಬೇಡ, ಆ ಜಾಗವೂ ಬೇಡ, ಅಲ್ಲಿ ನಮಗೆ ಓಡಾಡುವುದಕ್ಕೆ ಭಯವಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಏನು ನಮ್ಮ ಮನಸ್ಸು ಒಪ್ಪಂಗೆ ಅದು, ನಮ್ಮ ಮನಸ್ಸು ನಾವು ತೋಬೇಕು ಅನ್ನೋದು ಮೌನೆ ಬರೋ ಇವತ್ತು ಇಲ್ಲ ಇಲ್ಲ ರೀ, ಅದು ಮೌನೆ ತೋಬೇಕು ಅನ್ನೋದು ನಮಗೆ. ಹೀಗೆ ಏನು ಯಾರು ತೊಗೊಂಡಿದಾರ ಅಂಥವ್ರು ಏಳಿಗಾಗಲ್ಲ, ಇಂಥ ಮಾತುಗಳು ಕೂಡ ಚರ್ಚೆ ಆಗ್ತಿದ್ದಾವೆ, ಹೀಗಾಗಿ ಕೊಟ್ರ ಅಂತ ನಾವು ಏನು ಅದನ್ನೇನು ಸರಿ ಹೇಳಿ ನಮ್ಮ ಮೌನೆ ಒಲ್ಲೆ ಅನ್ನೋದು ಅಂತ ಹೇಳಿ ಒಲ್ಲೆ ಅಂತೀವಿ ನಾವು. ಬೇಡ ನಮಗೆ. ಇವತ್ತು ಎಕ್ಸ್ಪರ್ಟ್ ಎಲ್ಲ ಬರತ್ತಾರ, ಅವ್ರು ಇದನ್ನ ಹೇಳಿ ನಾನು ಅವ್ರಿಗೆ ಈಗ ಜಾಗ ಅಲ್ಲಿ ಮನೆ ಕಟ್ಟಿಸ್ಕೊತಾರೋ ಹೆಂಗೆ ಬೇರೆ ಕಡೆ ಹೇಳು ಕೊಡ ಅಂದ ಅವ್ರಿಗೆ ಯಾಕೆ ಅಲ್ಲಿ ಯಾಕೆ ಬೇಡ ಅಂತಿದ್ರಿ? ಅಲ್ಲಿ ಒಲ್ಲೆ ಭಯ ಅಂತೀವಿ ನಮ್ಗೆ. ಯಾಕೆ ನಿಗಿ ಎಲ್ಲ ಒಲ್ಲೆ ನಾನು ನಿಧಿ ಅನ್ನ ದೇವ್ರ ಬೇಡ ಅಂದ್ ನಾವು ಒಲ್ಲೆ. ನಿಧಿ ಸಿಕ್ಕಿರೋ ಜಾಗ ಅದು, ಅಲ್ಲಿ ಇನ್ನೂ ನಿಧಿ ಸಿಗಬಹುದು. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಸಿಕ್ಕಂತೆ ಕೋಣೆ ಕೋಣೆಗೂ ಚಿನ್ನ ಇರಬಹುದು. ಅಂಥ ಜಾಗ ಸಿಕ್ಕಿದ್ರೆ ಯಾರಾದ್ರೂ ಬೇಡ ಅಂತಾರ? ಆ ಜಾಗದಲ್ಲಿ ಇನ್ನಷ್ಟು ಶೋಧ ಮಾಡಿ ಚಿನ್ನ ಸಿಗುತ್ತಾ ಅಂತ ನೋಡ್ತಾರೆ. ಆದ್ರೆ ಕಸ್ತೂರವ್ವ ಮತ್ತು ಅವರ ತಾಯಿ ಗಂಗವ್ವ ಮಾತ್ರ ಆ ಜಾಗಕ್ಕೆ ಹೋಗೋದಕ್ಕೂ ಭಯವಾಗ್ತಾ ಇದೆ. ಚಿನ್ನ ಸಿಕ್ಕಿದವರು ಯಾರೂ ಸಹ ಉದ್ಧಾರ ಆಗಿಲ್ಲ. ನಮಗೆ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಮನೆ ಕಟ್ಟಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ನೋಡ್ರಿ, ನನ್ನ ಮಗಳಿಗೆ ಹೊರಗೆ ಹಿಡಿದು ಮನೆ ಹಾಕ್ಸಿಕೊಟ್ಟು ಆಕೆಗೆ ಒಂದು ಪರಿಹಾರ ಜೀವನಕ್ಕೆ ದುಡ್ಕೊಂಡು ತಿನ್ನಕ್ಕೆ ದಾರಿ ಮಾಡ್ಬೇಕ್ರಿ. ಆ ಹುಡುಗು ಸಾಲಿ ಕಲಿಯೋ ಮಟ್ಟನ ಕಲಿತೇನ್ರಿ, ಕಲಿತಿಂದ ಆಮ್ಯಾಗಾರ ಒಂದು ಉದ್ಯೋಗ ಬೇಕಂತ ಇಷ್ಟ ರೀ ನಾವು ಬೇಡ್ಕೊಳ್ಳೋದು. ನಮಗೆ ಅದು ಬೇಡ್ರಿ. ಹುಡ್ಕೊಂಡು ಕರೆಯವು ಎಲ್ಲ ಸಿಕ್ಕೈತಿ, ಕೊಡೋರು ಕೊಟ್ಬಿಟ್ರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ನಮ್ಗೆ ಅದು ನಮ್ಮ ಕಂಡು ಬಂದೈತಿ. ಒಂದೇದ್ದು ಆಗ್ಯಾವು, ಎಲ್ಲ ಆಗಿಬಿಟ್ಟವು, ಏನೇನು ಇಲ್ಲ ಅವ್ರ ಮನೆ ತಂತ. ಆದ್ರೆ ಇಂಥರ ಮನೆ ಅಂತ ನಾವು ಹೇಳೋದಿಲ್ಲ. ಯಾಕಂದು ಒಂದು ಬಿಲ್ ಸಿಕ್ಕರೂ ಕೊಡೋರು ಕೊಟ್ಟಾರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ಸಮಸ್ಯೆ ಆಗ್ಯಾವು, ಅಪಶಕದ ಐತಿ. ಅದು ಐತಿ ಅಂತ ನಾವು ಈ ಲಕ್ಕುಂಡಿ ಜಗತ್ತೆ ನಾಳೆಗೆ ಗೊತ್ತೈತಿ. ಆದ್ರೆ ನಾವು ಅಲ್ಲಿ ನಾವು ನಿಧಿ ದಕ್ಕಾಗಿಲ್ಲ, ನಮ್ಗೆ ಚಲೋ ಆಗೋದಿಲ್ಲ.
ನನ್ನ ಮಗಳಿನ ಎಲ್ಲ ಮಾತ್ರ ಮಾಡಿ ಕೊಡ್ಬೇಕ್ರಿ ಅವ್ರು. ಲಕ್ಕುಂಡಿಯಲ್ಲಿ ಈ ಕುಟುಂಬಕ್ಕೆ ಮಾತ್ರವಲ್ಲ, ತುಂಬಾ ಜನರಿಗೆ ಚಿನ್ನ ಸಿಕ್ಕಿದೆಯಂತೆ. ಕೊಡೋರು ವಾಪಸ್ ಕೊಟ್ಟಿದ್ದಾರೆ, ಇನ್ನು ಕೆಲವರು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಆದರೆ ಚಿನ್ನ ಇಟ್ಟುಕೊಂಡವರಿಗೆ ಯಾರಿಗೂ ಸಹ ಒಳ್ಳೆಯದಾಗಿಲ್ವಂತೆ. ಅವರೆಲ್ಲರೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರಂತೆ. ಅದಕ್ಕೆ ನಮಗೂ ಕೂಡ ಅದೇ ರೀತಿ ಆಗಬಹುದು ಅಂತ ಭಯ ಪಡ್ತಾ ಇರೋ ರಿತ್ತಿ ಕುಟುಂಬ ಬೇರೆ ಜಾಗದಲ್ಲಿ ಒಂದು ಜಾಗ ನೋಡಿ ನಮಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ದೇವಾಲಯ ಇರೋ ಜಾಗ ಬೇಡ ಅಂತಿರೋದೇಕೆ ಕುಟುಂಬ? ಆ ಕುಟುಂಬಕ್ಕೆ ಸರ್ಪದ ಭಯ ಕಾಡ್ತಾ ಇದೆಯಾ? ಅರ್ಧ ಕೆಜಿಯಷ್ಟು ಚಿನ್ನ ಸಿಕ್ಕರೂ ಆ ಕುಟುಂಬಕ್ಕೆ ನೆಮ್ಮದಿಯೇ ಇಲ್ಲದಂತಾಗಿದೆ. ರಾತ್ರಿ ನಿದ್ದೆ ಮಾಡುವುದಕ್ಕೂ ಕಷ್ಟ ಆಗ್ತಾ ಇದೆಯಂತೆ. ಈವರೆಗೂ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕವರಿಗೆ ಒಳ್ಳೆಯದೇ ಆಗಿಲ್ಲ ಅಂತ ಭಯ ಪಡ್ತಾ ಇರೋ ಆ ಕುಟುಂಬ ನಿಧಿ ಸಿಕ್ಕ ಜಾಗ ನಮ್ಗೆ ಬೇಡ, ಅಲ್ಲಿ ಮನೆ ಕಟ್ಟೋದೂ ಬೇಡ, ಬೇರೆ ಜಾಗದಲ್ಲಿ ಸರ್ಕಾರ ಮನೆ ಕಟ್ಟಿಕೊಡಲಿ ಅಂತ ಕೇಳ್ತಾ ಇದೆ. ನಿಧಿ ಸಿಕ್ಕಿರೋ ಜಾಗದಲ್ಲಿ ಲಕ್ಷ್ಮೀ ದೇವಾಲಯ ಸಹ ಇದೆ. ದೇವಾಲಯ ಇರೋ ಜಾಗದಲ್ಲಿ ನಿಧಿ ಸಿಕ್ಕಿದೆ ಅಂದ್ರೆ ಅದು ದೇವರದ್ದೇ ಆಗಿರುತ್ತೆ. ಅದು ದೇವರ ಜಾಗ ಅಂತ ಆ ಕುಟುಂಬ ಭಯ ಪಡ್ತಾ ಇದೆ. ಅವರು ಮನೆ ಕಟ್ಟೋಕೆ ಮುಂದಾಗಿದ್ದ ಜಾಗದಲ್ಲಿ ಒಂದು ಚಿಕ್ಕ ದೇವಾಲಯ ಸಹ ಇದೆ. ಕಸ್ತೂರವ ಕುಟುಂಬಕ್ಕೆ ಚಿನ್ನ ಸಿಗ್ತಾ ಇದ್ದಂತೆ ಅವರು ಆ ಚಿನ್ನವನ್ನ ದೇವಾಲಯದಲ್ಲಿಟ್ಟಿದ್ರು. ಅವರು ಆ ಚಿನ್ನವನ್ನ ದೇವರದ್ದು ಅಂತ ಭಾವಿಸಿಯೇ ಸರ್ಕಾರಕ್ಕೆ ವಾಪಸ್ ಕೊಡೋ ಮನಸ್ಸು ಮಾಡಿದ್ರು. ಆದ್ರೆ ಅದು ನಿಧಿಯಲ್ಲ, ಪೂರ್ವಜರದ್ದು ಅಂತ ಗೊತ್ತಾದಾಗ ನಮಗೆ ಚಿನ್ನವನ್ನ ಕೊಡಿ ಅಂತ ಹೇಳಿದ್ರು. ಆದ್ರೆ ಈಗ ಗ್ರಾಮಸ್ಥರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ದು, ನಿಧಿ ಸಿಕ್ಕಿದ ಕಡೆ ಸರ್ಪವೂ ಇರುತ್ತೆ, ಅದು ಬೆನ್ನಟ್ಟುತ್ತೆ ಅಂತ ಹೇಳಿದ್ದಾರಂತೆ. ಅದಕ್ಕೆ ಈಗ ಆ ಕುಟುಂಬ ಭಯ ಪಡ್ತಾ ಇದ್ದು ಆ ಜಾಗಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಧಿ ಸಿಕ್ಕಿದಾಗಿನಿಂದ ಆ ಕುಟುಂಬ ಒಂದೊಂದು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದೆ. ಒಮ್ಮೆ ಚಿನ್ನ ಕೊಡಿ ಅಂತಾರೆ, ಮತ್ತೊಮ್ಮೆ ಬೇಡ ಅಂತಾರೆ, ಒಮ್ಮೆ ಅಲ್ಲೇ ಮನೆ ಕಟ್ಟಿ ಕೊಡಿ ಅಂದ್ರೆ ಮತ್ತೊಮ್ಮೆ ನಮಗೆ ಆ ಜಾಗವೇ ಬೇಡ ಅಂತ ಇದ್ದಾರೆ. ಗ್ರಾಮಸ್ಥರೆಲ್ಲ ನಿಧಿ ಸಿಕ್ಕಿದ ಜಾಗದ ಬಗ್ಗೆ ಕಥೆಗಳನ್ನ ಹೇಳ್ತಾ ಇದ್ದು, ಅಲ್ಲಿ ಪ್ರೇತಾತ್ಮ ಇರುತ್ತೆ, ಅದು ದೇವರ ಆಭರಣಗಳು, ಅಲ್ಲಿ ಸರ್ಪ ಕಾವಲು ಕಾಯುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಆ ಕುಟುಂಬ ಆತಂಕಕ್ಕೀಡಾಗಿದೆ. ಲಕ್ಕುಂಡಿ ಗ್ರಾಮದ ಹಿರಿಯರು ಈ ಹಿಂದೆ ನಿಧಿ ಪತ್ತೆ ಬಳಿಕ ಗ್ರಾಮದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳಿದ್ದರಿಂದಲೇ ಕಸ್ತೂರವ್ವ ಮತ್ತು ಗಂಗವ್ವ ನಿಧಿ ಬೇಡ, ಆ ಜಾಗವೂ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಲಕ್ಕುಂಡಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಊರು. ಇಲ್ಲಿ ರಾಜರು ಆಳ್ವಿಕೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಅಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿವೆ. 101 ಬಾವಿ, 101 ದೇವಾಲಯಗಳು ಇರುವಂತಹ ಒಂದು ಅದ್ಭುತ ಪ್ರದೇಶ. ಅಲ್ಲಿ ದೇವರ ಮಹಿಮೆಯನ್ನು ನಂಬೋರೂ ಇದ್ದಾರೆ. ಅಲ್ಲಿ ಸಿಗ್ತಾ ಇರೋ ನಿಧಿ ರಾಜರದ್ದು ಅಲ್ಲ, ದೇವರ ನಿಧಿ ಇರಬಹುದು ಅನ್ನೋ ನಂಬಿಕೆಯೂ ಇದೆ. ಅಲ್ಲದೆ ಈ ಹಿಂದೆ ನಿಧಿ ಯಾರಿಗೆಲ್ಲ ಸಿಕ್ಕಿತ್ತೋ ಅವರೆಲ್ಲರೂ ಸಂಕಷ್ಟಗಳನ್ನ ಅನುಭವಿಸಿರೋದ್ರಿಂದ ಅಲ್ಲಿನ ನಿಧಿ ಬಗ್ಗೆ ಜನರು ಭಯ ಪಡ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಬಗ್ಗೆ ಜನರು ಭಯ ಪಡೋದು ಏಕೆ? ಲಕ್ಕುಂಡಿಯಲ್ಲಿ ನಿಧಿ ಎತ್ತಿದವರು ರಕ್ತ ಕಾರಿಕೊಂಡು ಸತ್ತಿದ್ರ? ಲಕ್ಕುಂಡಿಯಲ್ಲಿ ಚಿನ್ನ ಇದೆ, ಲಕ್ಕುಂಡಿಯಲ್ಲಿ ನಿಧಿ ಇದೆ. ಭೂಮಿ ಅಗೆದರೂ ಮಳೆ ಬಂದರೂ ಅಲ್ಲಿ ಚಿನ್ನ, ಮುತ್ತು, ರತ್ನಗಳು ಸಿಗುತ್ತೆ. ಆದ್ರೆ ಅಲ್ಲಿನ ಜನರು ಮಾತ್ರ ಸಿಕ್ಕಿದ ವಸ್ತುಗಳನ್ನ ಇಟ್ಟುಕೊಳ್ಳೋದಕ್ಕೆ ಭಯ ಪಡ್ತಾರೆ. ಏನೇ ಸಿಕ್ಕಿದ್ರೂ ಅದನ್ನ ಪುರಾತತ್ವ ಇಲಾಖೆಗೆ ಬಿಟ್ಟು ಕೊಡ್ತಾರೆ ಅಥವಾ ಜಿಲ್ಲಾಡಳಿತಕ್ಕೆ ಒಪ್ಪಿಸ್ತಾರೆ. ಲಕ್ಕುಂಡಿಯಲ್ಲಿ ಸಾಕಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಲಕ್ಕುಂಡಿಯನ್ನ ಹೊಯ್ಸಳ ಅರಸರು ತಮ್ಮ ಉಪರಾಜಧಾನಿಯನ್ನಾಗಿಯೇ ಮಾಡಿಕೊಂಡಿದ್ರು. ಅಲ್ಲಿ ಟಂಕಸಾಲೆ ಸಹ ಇತ್ತು ಅಂತ ಸಾಕಷ್ಟು ಮಂದಿ ಹೇಳ್ತಾರೆ. ಹಾಗಾಗಿಯೇ ಅಲ್ಲಿ ಇನ್ನೂ ಮಳೆ ಬಂದಾಗೆಲ್ಲ ಚಿನ್ನ ಸಿಗುತ್ತಂತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿದ್ದೆ ತಡ. ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ಚಿನ್ನ ಸಿಕ್ಕಿರೋದ್ರಿಂದ ಈಗಾಗಲೇ ಸರ್ಕಾರಕ್ಕೆ ಹಸ್ತಾಂತರ ಕೂಡ ಆಗಿದೆ. ಹಿಂದಿನ ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಲಕ್ಕುಂಡಿ ಗ್ರಾಮದಲ್ಲಿ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚಿನ್ನ ಸಿಗ್ತಿತ್ತಂತೆ, ಏನೋ ಹೇಳ್ತಿದ್ರು, ಅದು ಏನು ಸರ್, ಏನು ವಿಷಯ ಅಂತ?
ಅದು ಇಕ್ಕೇರಿ ಒಳ ಅಂತ ಇರ್ತಿದ್ವಿ, ತಾಯಿ ಏನೇನು ಸಿಗ್ತಿದ್ವು ಅವು ನಾವು ಅಷ್ಟೇ ತಿಳೋಕಿದ್ದಿಲ್ಲ. ಇದು ಸಿಕ್ತು ನನಗೆ ಉಂಗ್ರು ಸಿಕ್ತು ನೋಡು ಅಂತ ಹೇಳ್ತಿದ್ರು. ಮಳೆ ಬಂದಾಗ ಅಷ್ಟೇ ಹುಡುಕ್ತಿದ್ರು ಅವು. ಮಳೆ ಬಂದಾಗ ನಮಗೂ ಅದು ಹೋಗಿ ಕೆಂಪು ಇರ್ತಿತ್ತು, ಸಿಕ್ತಿದ್ವು. ಮಳೆ ಬಂದಾಗ ಇಲ್ಲೇ ರಸ್ತೆಯಾಗ ಹುಡುಕ್ತಿದ್ವಿ, ಡಂಬರ್ ಪಂಬರ್ ಏನಿದ್ದಿಲ್ಲ. ಎಲ್ಲೆಲ್ಲ ಇದು ಊರಾಗ ಮಳೆಯಾಗ ಎಲ್ಲೆಲ್ಲಿ ಹುಡುಕ್ತಿದ್ವಿ. ತುಂಬಾ ಹಿಂದೆ 50-60 ವರ್ಷಗಳ ಹಿಂದೆ ಮಳೆ ಬಂತು ಅಂದ್ರೆ ಊರಿನ ಜನರೆಲ್ಲ ಸೇರಿಕೊಂಡು ಚಿನ್ನವನ್ನ ಹುಡುಕ್ತಾ ಇದ್ರಂತೆ. ಆಗೆಲ್ಲ ಚಿನ್ನದ ಚೂರುಗಳು ಸಿಗ್ತಾ ಇದ್ವಂತೆ, ನೀರಿನಲ್ಲಿ ಕೆಂಪಾಗಿ ಕಾಣಿಸ್ತಾ ಇತ್ತಂತೆ. ಲಕ್ಕುಂಡಿ ಗ್ರಾಮದಲ್ಲಿ ಟಂಕಸಾಲೆ ಇರುವುದರಿಂದ ಚಿನ್ನ ಸಿಕ್ಕಿರಬಹುದು ಅಂತಲೂ ಹೇಳ್ತಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಬಹಳಷ್ಟು ಜನರಿಗೆ ಚಿನ್ನ ಸಿಕ್ಕಿದೆ. ಅಲ್ಲಿ ಹಿಂದೆ ಯಾವಾಗಲೂ ಚಿನ್ನದ ಮಳೆಯೇ ಸುರಿದಿರಬಹುದು ಅಂತಲೂ ಆ ಊರಿನ ಹಿರಿಯರು ಅಭಿಪ್ರಾಯ ಪಡ್ತಾರೆ. ಹಿಂದೆ ಹಿರಿಯರಿಗೆ ಟಂಕ್ ಸಾಲಿತ್ತು ಅಂತ ಒಬ್ರಂತ. ಕೆಲವು ಮಂದಿ ಏನಂತ ಬಂಗಾರನ ಬೆಳೆದಿತ್ತಿಲ್ಲ, ಬಂಗಾರ ಮಳೆನೇ ಸುರಿದಿತ್ತು ಅಂತ ಒಬ್ರಂತ ಕೇಳ್ಕೊಂತ ಬಂದಿ. ಏನು ಲಕ್ಕುಂಡಿಗೆ ಬಂಗಾರ ಏನು ಆಯಿತು. ಇನ್ನು ಇಲ್ಲಿ ಬಂಗಾರ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಊರಿನಲ್ಲಿರೋರಿಗೆಲ್ಲ ಗೊತ್ತಿದೆ. ಎಲ್ಲಿ ಹುಡುಕಾಡಿದ್ರೆ ನಿಧಿ ಸಿಗಬಹುದು ಅನ್ನೋದೂ ಗೊತ್ತಿದೆ. ಆದರೂ ಆ ಊರಿನ ಜನರು ನಿಧಿ ಹುಡುಕಲು ಭಯ ಪಡ್ತಾರೆ. ನಿಧಿ ಹುಡುಕೋದಿರ್ಲಿ, ಸಿಕ್ಕಿದ ನಿಧಿಯನ್ನೇ ವಾಪಸ್ ಕೊಟ್ಟು ಬಿಡುತ್ತಾರೆ. ಈಗ ಕಸ್ತೂರವ್ವ ತಮಗೆ ಸಿಕ್ಕಿದ 470 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದರೆ ಕೆಲವರು ಸಿಕ್ಕ ಚಿನ್ನವನ್ನ ತಾವೇ ಇಟ್ಟುಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಇನ್ನು ಕೆಲವರು ಇಲ್ಲಿಗೆ ಬಂದು ನಿಧಿಯನ್ನ ಹುಡುಕುವ ಕೆಲಸ ಮಾಡಿದ್ದು ಅವರಿಗೂ ಸಮಸ್ಯೆಗಳು ಎದುರಾಗಿದೆಯಂತೆ. ಈ ಹಿಂದೆ ಸಾವಗಿ ಭರಮಪ್ಪ ದೇವಸ್ಥಾನದ ಬಳಿ ನಿಧಿಗೆ ಕನ್ನ ಹಾಕಿದ್ರಂತೆ. ಆದರೆ ಅವರು ನಿಧಿ ತೆಗೆಯೋ ಪ್ರಯತ್ನದಲ್ಲಿ ರಕ್ತಕಾರಿ ಸತ್ತಿದ್ದಾರೆ ಅಂತಲೂ ಹಿರಿಯರು ಹೇಳ್ತಾರೆ. ಯಾರ ತಜ್ಞರು ಬಂದಿದ್ರಿ, ಅವರು ಅಲ್ಲೇ ಎಬ್ಸಕ್ಕಂತ ಬಂದಿದ್ರಂತ, ರಕ್ತ ಕಾರ್ಕೊಂಡು ಸತ್ತ ಬಿಟ್ನ. ಚಿನ್ನದ ಒಡವೆಗಳು ಮಾತ್ರ ಅಲ್ಲ, ಆ ಊರಿನಲ್ಲಿ ಮುತ್ತು ರತ್ನ ಎಲ್ಲವೂ ಸಿಗ್ತಾ ಇದ್ದು, ಏನೇ ಸಿಕ್ಕಿದ್ರೂ ಕೆಲವರು ಅದನ್ನ ತಮ್ಮ ಬಳಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಊರಿನಲ್ಲಿ ಏನೇ ಸಿಕ್ಕಿದ್ರೂ ಅದರಿಂದ ಕೇಡಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಚಿನ್ನ ಸಿಕ್ಕಿ ಅದನ್ನ ಬಚ್ಚಿಟ್ಟುಕೊಂಡವರು ಯಾರೂ ಸಹ ಚೆನ್ನಾಗಿ ಬದುಕಿಲ್ಲ ಅನ್ನೋದು ಆ ಗ್ರಾಮಸ್ಥರ ನಂಬಿಕೆ. ಅದಕ್ಕೆ ಕಸ್ತೂರವ್ವ ಕುಟುಂಬ ಚಿನ್ನವನ್ನ ಸರ್ಕಾರಕ್ಕೆ ಕೊಟ್ಟು ಅದರ ಬದಲಿಗೆ ಒಂದು ಮನೆ ಕಟ್ಟಿಕೊಡಿ, ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ, ಒಂದು ಕೆಲಸ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಮುತ್ತು ರತ್ನಗಳು ಪತ್ತೆ. ಆ ಊರಲ್ಲಿ ಚಿನ್ನದ ಖಜಾನೆಯೇ ಇದ್ಯಾ? ಆ ಊರಿನ ಇತಿಹಾಸದ ಬಗ್ಗೆ ಅಲ್ಲಿನ ಹಿರಿಯರು ಹೇಳೋದೇನು? ಚಿನ್ನ ವಾಪಸ್ ಕೊಟ್ಟ ಕುಟುಂಬಕ್ಕೆ ಸರ್ಕಾರದಿಂದ ಸಿಗ್ತಾ ಇರೋದೇನು? ಎಲ್ಲವನ್ನ ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕೇರಳದಲ್ಲಿ ನಿರ್ಬಂಧ ಆರೋಪ ಹಿನ್ನೆಲೆ ಶಿವಮೊಗ್ಗದ ಭದ್ರಾವತಿ ಸೇರಿದಂತೆ ಕರ್ನಾಟಕದ ಹಲವು ಮಾಲಾಧಾರಿಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಕೇರಳದ ಏರುಮಲೈನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಮಾಲಾಧಾರಿಗಳಿಗೆ ಏರುಮಲೈನಿಂದ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಕೇವಲ ಕೇರಳ ಹಾಗೂ ಇತರೆ ವಾಹನಗಳಿಗೆ ಮಾತ್ರ ಒಳಗೆ ಬಿಡ್ತಿದ್ದಾರೆ ಅಂತ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೈನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ.
ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಪ್ರತಿ ವರ್ಷ ನಮ್ಮ ರಾಜ್ಯದಿಂದ ಅಯ್ಯಪ್ಪ ಮಾಲಾಧಾರಿಗಳು ಹೋಗ್ತಾರೆ. ಆದರೆ ಈ ವರ್ಷ ಯಾಕೆ ಈ ರೀತಿ ಮಾಡಿದ್ದಾರೋ ಗೊತ್ತಿಲ್ಲ. ನಾನು ಕಮಿಷನರ್ಗೆ ಮಾತನಾಡಿ ಬಳಿಕ ಅಲ್ಲಿನ ಕಮಿಷನರ್ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣದ ಮಾಹಿತಿ ನೀಡುವಂತೆ ಮಹಿಳಾ ಆಯೋಗ ಕೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೋರಿ ಮಹಿಳಾ ಆಯೋಗ ಪತ್ರ ಬರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಪ್ರಕರಣದ ತನಿಖೆಯನ್ನು ಎಸ್ಐಟಿ ನಡೆಸ್ತಾ ಇದೆ. ಈವರೆಗೆ ನಡೆದಿರುವಂತಹ ತನಿಖೆಯ ಮಾಹಿತಿಯನ್ನು ನೀಡುವಂತೆ ಮಹಿಳಾ ಆಯೋಗ ಮನವಿ ಮಾಡಿದೆ. ಆನೇಕಲ್ ಉಪವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ 34 ಮಂದಿ ಶಂಕಿತ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8 ಮಂದಿ ವಶಕ್ಕೆ ಪಡೆಯಲಾಗಿದ್ದು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 16 ಮಂದಿ, ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 10 ಮಂದಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ವಶಕ್ಕೆ ಪಡೆದ ಶಂಕಿತ ಬಾಂಗ್ಲಾ ವಲಸಿಗರನ್ನ ಎಫ್ಆರ್ಆರ್ಒ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿದ್ದಾರೆ. ನಿಧಿ ಸಿಕ್ಕ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಎಚ್.ಕೆ. ಪಾಟೀಲ್ಗೆ ಗ್ರಾಮಸ್ಥರು ಭರ್ಜರಿ ಸ್ವಾಗತ ಕೋರಿದ್ರು. ನಿಧಿ ಸಿಕ್ಕ ಜಾಗ ಪರಿಶೀಲನೆ ನಡೆಸಿದ ಬಳಿಕ ಕಸ್ತೂರಬಾ ರಿತ್ತಿ ಕುಟುಂಬದೊಂದಿಗೆ ಎಚ್.ಕೆ. ಪಾಟೀಲ್ ಚರ್ಚೆ ನಡೆಸಿದ್ರು. ಅಲ್ಲದೆ ಜಾಗ ಕೊಡುತ್ತೇವೆ, ಆಶ್ರಯ ಯೋಜನೆಯಲ್ಲಿ ಮನೆ ಕೊಡುತ್ತೇವೆ ಅಂತ ಎಚ್.ಕೆ. ಪಾಟೀಲ್ ಭರವಸೆಯನ್ನ ನೀಡಿದ್ದಾರೆ. ಅವ್ರಿಗೆ ಜಾಗ ಕೊಡಬೇಕು. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿ ಜಾಗ ಒಂದು ಫಿಕ್ಸ್ ಮಾಡಿದ್ರೆ ಅವ್ರಿಗೆ ಒಂದು ಆಶ್ರಯ ಕೊಡಬೇಕು. ಜನರಿಗೇನ ಅದು ತಲುಪಲಿ, ಸರ್ಕಾರಕ್ಕೆ ಹೋಗಲಿ ಅಂತೇಳಿ ಇನ್ನು ದೊಡ್ಡ ಮನಸ್ಸು ಮಾಡಿದೆಯಲ್ಲ, ಅದು ನಮ್ಮ ನಿನಗೆ ಅಷ್ಟೇ ಅಲ್ಲ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ವಿ. ನೀನು ಟಿವಿಯಾಗ ಹೇಳಿದ್ದು ಕೇಳಿ, ನಿನ್ನ ಮೊಮ್ಮಗಳಿಗೆ ಒಂದು ಜಾಗನೂ ಕೊಡ್ತೀನಿ, ಒಂದು ಮನೆಯೂ ಹಾಕಿಕೊಡ್ತೀನಿ. ನಮಗೆ ಚಿನ್ನವೂ ಬೇಡ, ಈ ಜಾಗವೂ ಬೇಡ. ನಮ್ಮ ಮಗನಿಗೆ ಶಿಕ್ಷಣ ಕೊಡಿಸಿ, ನಮಗೆ ಮನೆಯನ್ನ ಕಟ್ಟಿಸ್ಕೊಡಿ ಅಂತ ಕಸ್ತೂರಬಾ ರಿತ್ತಿ ಕುಟುಂಬದಿಂದ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಈ ಕುರಿತು ನ್ಯೂಸ್ 18 ಅರ್ಧ ಕೆಜಿಯಷ್ಟು ಚಿನ್ನ ಬೇಡ ಅಂದ್ರು. ಚಿನ್ನ ಸಿಕ್ಕ ಜಾಗವನ್ನೂ ಬೇಡ ಅಂದ್ರು. ಸಿಕ್ಕಿದ್ದನ್ನೆಲ್ಲ ಸರ್ಕಾರಕ್ಕೆ ಕೊಟ್ಟು ಪ್ರಾಮಾಣಿಕತೆ ತೋರಿಸಿದ ಕುಟುಂಬಕ್ಕೆ ಸರ್ಕಾರ ಕೊಟ್ಟಿದ್ದೇನು? ಲಕ್ಕುಂಡಿಯಲ್ಲಿ ಮತ್ತೆ ಮುತ್ತು ರತ್ನಗಳು ಪತ್ತೆ. ಆ ಊರಲ್ಲಿ ಚಿನ್ನದ ಖಜಾನೆಯೇ ಇದೆಯಾ? ಆ ಊರಿನ ಇತಿಹಾಸದ ಬಗ್ಗೆ ಅಲ್ಲಿನ ಹಿರಿಯರು ಹೇಳೋದೇನು? ಚಿನ್ನ ಇದೆ ಅಂದ್ರೆ ಭೂಮಿ ಬಗೆದು ತೆಗೆದುಕೊಳ್ಳೋದಕ್ಕೆ ನೋಡ್ತಾರೆ. ಆದ್ರೆ ಲಕ್ಕುಂಡಿಯಲ್ಲಿ ಚಿನ್ನವೇ ಕೈಗೆ ಸಿಕ್ಕಿದ್ರು ಅದನ್ನ ಬೇಡ ಬೇಡ ಅಂತ ಸರ್ಕಾರಕ್ಕೆ ಕೊಟ್ಟಿದೆ ಒಂದು ಕುಟುಂಬ. ಆ ಕುಟುಂಬದ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದು ಸರ್ಕಾರ ಸಹ ಅವರ ಕುಟುಂಬಕ್ಕೆ ನೆರವಾಗುವ ಭರವಸೆ ಕೊಟ್ಟಿದೆ. ಇದರ ನಡುವೆ ಅದೇ ಊರಿನಲ್ಲಿ ಮುತ್ತು ರತ್ನಗಳು ಸಿಕ್ಕಿದ್ದು ಲಕ್ಕುಂಡಿಯ ಬಗ್ಗೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ನಿಧಿ ಬೇಡ ಎಂದ ಕುಟುಂಬಕ್ಕೆ ಸರ್ಕಾರ ಕೊಡ್ತಿರೋದೇನು? ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆ. ಲಕ್ಕುಂಡಿಯಲ್ಲಿ ಚಿನ್ನದ ಖಜಾನೆ, ಬಂಗಾರ ಮುಟ್ಟಲು ಜನರಿಗೆ ಭಯ. ನಮ್ಮ ಜಾಗದಲ್ಲಿ ಏನೇ ಸಿಕ್ಕಿದ್ರೂ ಅದು ನಮ್ಮದು ಅನ್ನೋದು ಜನರ ಅಭಿಪ್ರಾಯ. ಪ್ರಕೃತಿ ದತ್ತವಾಗಿ ಮರ ಗಿಡ ಬೆಳೆದರೂ ಅದು ಆ ಜಾಗದ ಮಾಲೀಕರಿಗೆ ಸೇರುತ್ತೆ. ಆದರೆ ಅಲ್ಲಿ 100 ವರ್ಷ ಹಳೆಯದಾದ ವಸ್ತುಗಳು ಸಿಕ್ಕಿದ್ರೆ ಮಾತ್ರ ಅದು ಸರ್ಕಾರಕ್ಕೆ ಸೇರುತ್ತಂತೆ. ಅದಕ್ಕೆ ಚಿನ್ನ ನಿಧಿಗಳು ಸಿಕ್ಕಿದ್ರೆ ಯಾರೂ ಸಹ ಆ ವಿಚಾರವನ್ನ ಯಾರಿಗೂ ಹೇಳಿಕೊಳ್ಳೋದಿಲ್ಲ. ಚಿನ್ನವನ್ನ ಮನೆಯಲ್ಲೇ ಬಚ್ಚಿಟ್ಟುಕೊಳ್ತಾರೆ. ಆದರೆ ಲಕ್ಕುಂಡಿಯ ಕಸ್ತೂರವ್ವ ಕುಟುಂಬ ಮಾತ್ರ ಚಿನ್ನವನ್ನ ಬೇಡ ಅಂತ ಸರ್ಕಾರಕ್ಕೆ ಒಪ್ಪಿಸಿದೆ. ಅದಕ್ಕೆ ಅವರ ಕುಟುಂಬವನ್ನ ಹೊಗಳಿ ಸನ್ಮಾನ ಮಾಡಲಾಗ್ತಾ ಇದೆ.
ಸೋಮವಾರ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಜಾಗಕ್ಕೆ ಭೇಟಿ ಕೊಟ್ಟಿದ್ದ ಜಿಲ್ಲಾಧಿಕಾರಿ ಆ ಕುಟುಂಬದ ಜೊತೆ ಮಾತಾಡಿ ಆ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಸಹಾಯ ಮಾಡುವ ಭರವಸೆ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಚಿನ್ನವನ್ನ ಕಂಡು ಸರ್ಕಾರಕ್ಕೆ ಸುದ್ದಿ ಮುಟ್ಟಿಸಿದ ಹುಡುಗನಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ನಂತರ ಶಾಸಕ ಸಿಸಿ ಪಾಟೀಲ್ ಸಹ ಆ ಬಾಲಕನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಈಗ ಸಚಿವ ಎಚ್.ಕೆ. ಪಾಟೀಲ್ ಸಹ ಲಕ್ಕುಂಡಿಗೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಹಾಯದ ಭರವಸೆ ನೀಡಿದ್ದಾರೆ. ಪ್ರಜ್ವಲ್ ಕುಟುಂಬಕ್ಕೆ ನಾವು ಇಂಥ ಒಂದು ಮೇಲುಗುಣವನ್ನು ಏನು ಸಮಾಜಕ್ಕೆ ಬಿತ್ತರಿಸಿದ್ದಾರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ. ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ನಿಧಿ ಕೊಟ್ಟು ಪ್ರಾಮಾಣಿಕತೆ ಮೆರೆದ ಪ್ರಜ್ವಲ್ ರಿತ್ತಿಗೆ ಬಿ.ಎಚ್. ಪಾಟೀಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ನೆರವಿನ ಹಸ್ತ ನೀಡಿದೆ. ಪ್ರಜ್ವಲ್ಗೆ ಪಿಯುಸಿವರೆಗೂ ಉಚಿತ ಶಿಕ್ಷಣ ನೀಡುವುದಾಗಿ ಘೋಷಿಸಿದೆ. ಅದಷ್ಟೇ ಅಲ್ಲದೆ ಮನೆ, ಜಾಗ, ಬಾಲಕನ ತಾಯಿಗೆ ಕೆಲಸ ಕೊಡಬೇಕೆಂದು ಬೇಡಿಕೆ ಇಡಲಾಗಿದ್ದು, ಈ 3 ವಿಚಾರವನ್ನ ಸಿಎಂ ಜೊತೆ ಚರ್ಚಿಸುತ್ತೇನೆ, ಕಾನೂನು ಪ್ರಕಾರ ಏನು ಕೊಡಬೇಕು ಎಲ್ಲವೂ ಕುಟುಂಬಕ್ಕೆ ಮಾಡಲಾಗುತ್ತೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ಲಕ್ಕುಂಡಿಯಲ್ಲಿ ಮತ್ತೆ ಸಿಕ್ತು ಮುತ್ತು ರತ್ನ. ಲಕ್ಕುಂಡಿ ಅನ್ನೋ ಊರು ಕಳೆದ 3-4 ದಿನಗಳಿಂದ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಒಮ್ಮೆಯಾದ್ರೂ ಆ ಊರನ್ನ ನೋಡಬೇಕು ಅಂತ ಜನರು ಆಸೆ ಪಡುವಂತಾಗಿದೆ. ಇದರ ನಡುವೆಯೇ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಈ ಹಿಂದೆ ಅಲ್ಲಿ ಮಳೆ ಬಂದಾಗೆಲ್ಲ ಚಿನ್ನಾಭರಣಗಳು, ಮುತ್ತು ರತ್ನಗಳು ಸಿಗ್ತಾ ಇದ್ದಿದ್ದರಿಂದ ಕೆಲವರು ನಿರಂತರವಾಗಿ ಹುಡುಕಾಟ ನಡೆಸೋದನ್ನ ಅಭ್ಯಾಸ ಮಾಡಿಕೊಂಡಿದ್ರು. ಅದರಂತೆ ಆ ಊರಿನಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿದ್ವು. ಆದರೆ ಈಗ ಕಸ್ತೂರವ್ವ ರಿತ್ತಿ ಕುಟುಂಬಕ್ಕೆ ಚಿನ್ನ ಸಿಕ್ಕಿದ ಬೆನ್ನಲ್ಲೇ ಬಸಪ್ಪ ಬಡಿಗೇರ ಎಂಬುವರಿಗೆ ಮುತ್ತು ರತ್ನದಂತಹ ವಸ್ತುಗಳು ಸಿಕ್ಕಿವೆ. ನಾನು ಹೋದ್ನಂದ್ರೆ ಹಂಗೆ ಬರಗೇ ಇಲ್ಲ, 2-3 ಮಣಿ ಆರಿಸ್ಕೊಂಡೇ ಬರ್ತೀನಿ. ಏನು ರೀ ಅವ ಹವಳ ಅಥವಾ ಮುತ್ತು ಇತ್ತ ಬಿಳಿ ಮಣಿ, ಆಮ್ಯಾಗ ಇವು ಎಲ್ಲ ಉಂಗುರದ ಹಳ, ಇವು ಏನು ರೀ ಹಿಂದೆ ಹಾಕ್ಕೊಂಡದು, ಇವೆಲ್ಲ ಇವು ಹಿಂದೆ ರಾಜ ಮಹಾರಾಜರ ಹಾಕ್ಕೊಂಡ್ರಂತ. ಅವಾಗ ಅಲ್ಲಿ ಆ ಒಂದು ಹೊಲದಾಗ ಒಂದು ಗಿದ್ದಾಗೈತೆ ಏನೋ ನನ್ನ ಅನಿಸಿಕೆ. ಆಮ್ಯಾಗ ಅಂತ ಅಷ್ಟು ಒಂದೇ ಹೊಲದಾಗ ಸಿಗ್ಬೇಕಂದ್ರೆ ವಿದ್ದಾಗಿರ್ಬೇಕು ಅಲ್ಲಿ. ಮತ್ತೀಗ ಅವರು ವಿದ್ದಾಗ ಮಡಿದವ್ರ ಕೊಳ್ಳನ ಮೈ ಮ್ಯಾಗಲ್ಲ ಮಣಿನ ನನಗೆ ಸಿಗ್ತಾವೆ. ಮಳೆ ಆಗ್ಬೇಕು, ಮಳೆ ಆತಂದ್ರೆ ಮಳೆ ಆತಂದ್ರೆ ಹಂಗೆ ಬರೋಲ್ಲ. 2-3 ಮಣಿ ಹಿಡ್ಕೊಂಡ ಬರ್ತೀನಿ ಮನೆಗೆ. ಲಕ್ಕುಂಡಿ ರಾಜರ ಆಳ್ವಿಕೆ ಮಾಡಿದ್ದಂತಹ ಪ್ರದೇಶ. ಅಲ್ಲಿ ರಾಜರು ರಾಜ್ಯಭಾರ ಮಾಡಿದ್ದಕ್ಕೆ ಸಾಕಷ್ಟು ಕುರುಹುಗಳೂ ಇವೆ. ಅದೇ ಕಾರಣದಿಂದಲೇ ಅಲ್ಲಿ ಚಿನ್ನಾಭರಣಗಳು, ಮುತ್ತು ರತ್ನಗಳು ಹೇರಳವಾಗಿ ಸಿಗ್ತಾ ಇದ್ದು, ಕೆಲವರು ಅದನ್ನ ತೆಗೆದುಕೊಳ್ಳುವುದಕ್ಕೆ ಭಯಪಟ್ಟರೆ ಇನ್ನೂ ಕೆಲವರು ಅದನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ. ಈಗ ಕಸ್ತೂರವ್ವ ರಿತ್ತಿ ಕುಟುಂಬ ಸಹ ಭಯದಲ್ಲೇ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದು, ಅದಕ್ಕೆ ಬದಲಾಗಿ ಸರ್ಕಾರದಿಂದ ನೆರವು ಕೇಳ್ತಾ ಇದೆ. ನಿಧಿ ಸಿಕ್ಕಿದ್ರೆ ಶ್ರೀಮಂತರಾಗ್ತಾರೆ ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಲಕ್ಕುಂಡಿಯಲ್ಲಿ ಮಾತ್ರ ನಿಧಿ ಒಂದು ಕುಟುಂಬದ ನೆಮ್ಮದಿಯನ್ನೇ ಹಾಳು ಮಾಡಿದೆ. ಯಾಕಾದ್ರೂ ಈ ನಿಧಿ ಸಿಕ್ತೋ ಅಂತ ಅವರು ಯೋಚನೆ ಮಾಡುವಂತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.